ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಜನರೊಂದಿಗೆ ಜನತಾದಳ ಏನು ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ JDSನ ಮುಖಂಡರು ಹಾಗೂ ಮೈಮೂಲ ಮಾಜಿ ಅಧ್ಯಕ್ಷರ ಪ್ರಸನ್ನ ಅವರಿದ್ದಾರೆ. ಬನ್ನಿ ಒಟ್ಟು ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಈಗಾಗಲೇ ಏನು ಪಿರಿಯಾಪಟ್ಟಣದಲ್ಲಿ JDSನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯೋಜನೆ ಆಗಿದೆ, ಯಾವ ರೀತಿ ಆಗಿದೆ? ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಸರ್ಕಾರವನ್ನು ಕಿತ್ತೊಗಿಬೇಕು, ಮುಂದೆ ರೈತರ ಪರವಾಗಿ ಬಡವರ ಪರವಾಗಿರುವಂಥ ಸರ್ಕಾರ ತರಬೇಕು ಅಂತ ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಏನು ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು, ಮೈಸೂರು ಜಿಲ್ಲೆಯ ಶಕ್ತಿ ದೇವತೆ ನಗರಗಳಾದಂಥ ಪಿರಿಯಾಪಟ್ಟಣದಲ್ಲಿ ಇವತ್ತು ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ನಾವೆಲ್ಲ ಯುವಕರು, ಹಿರಿಯರು, ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಸೇರಿದಂತೆ ಎಲ್ಲರನ್ನ ಸ್ವಾಗತ ಮಾಡೋಕ್ಕೆ ಇವತ್ತು ರೆಡಿ ಇದ್ದೀವಿ. ಸರ್ ಇವತ್ತೊಂದು ಸಮಾವೇಶ ಅಥವಾ ಇವತ್ತೊಂದು ಕಾರ್ಯಕ್ರಮ ಮುಂದಿನ ವಿಧಾನಸಭಾ ಚುನಾವಣೆಗೆ ಒಂದು ರೀತಿ ಎಚ್ಚರಿಕೆ ಗಂಟೆನಾ ಅಂತೇಳಿ? ಖಂಡಿತ ಈಗಾಗಲೇ ಚುನಾವಣೆ ಕಾವು ರಂಗೇರಿದೆ, ಕಾರ್ಯಕರ್ತರಲ್ಲಿ ಹುಮ್ಮಸ್ ಬಂದಿದೆ. ಈ ಬಾರಿ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಪಣವನ್ನು ತೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಕಾರ್ಯಕರ್ತರು ಈ ಚುನಾವಣೆಯಲ್ಲಿ 2028ಕ್ಕೆ ಪಿರಿಯಾಪಟ್ಟಣ ತಾಲೂಕಲ್ಲಿ JDS ಬೋಟನ್ನು ಹಾರಿಸ್ತೀವಿ, ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ. ಸರ್ JDSನ ಕಾರ್ಯಕರ್ತರು ಸಾಕಷ್ಟು ಜನ ಈ ಪಿರಿಯಾಪಟ್ಟಣದಲ್ಲಿದ್ದಾರೆ, ಆದರೆ ಅವ್ರಿಗೆ ಅಧಿಕಾರ ಸಿಕ್ಕಿರೋದು ಕೇವಲ 5 ವರ್ಷಗಳು ಮಾತ್ರ. ಆದರೂ ಕೂಡ ನೈತಿಕವಾಗಿ JDS ಪರವಾಗಿದ್ದಾರೆ, ಅವ್ರಿಗೆ ಶಕ್ತಿ ತುಂಬ ಕೆಲಸನ ಸ್ಥಳೀಯ ಮಟ್ಟದಲ್ಲಿ ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ? ನೀವಾಗಲೇ ಹೇಳ್ದಂಗೆ 20 ವರ್ಷ ಅವಧಿಯಲ್ಲಿ ಒಂದೇ ಬಾರಿ ಚುನಾವಣೆಯಲ್ಲಿ ನಮಗೆ ಅಧಿಕಾರ ಸಿಕ್ಕಿರೋದು. ಇನ್ನು ಯಾವಾಗಲೂ ಸುಧಾ ಅಧಿಕಾರ ಸಿಗ್ತಾನೆ ಇದ್ದರೂ ಸುಧಾ ಕಾರ್ಯಕರ್ತರು ಎಷ್ಟೇ ಸಮಸ್ಯೆ ಆದರೂ, ಎಷ್ಟೇ ತೊಂದರೆಗಳನ್ನ ಕೊಟ್ಟರು ವಿರೋಧ ಪಕ್ಷದವರು ಯಾವುದೇ ರೀತಿ ಜಗ್ದನೆ ನಿಷ್ಠೆಯಾಗಿ ಕುಮಾರಣ್ಣವರ ನಾಯಕತ್ವದಲ್ಲಿ JDS ಪಕ್ಷದಲ್ಲಿ ಉಳ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಬೇಕು ಅನ್ನೋ ಕಾರಣದಿಂದ ನಿಷ್ಠೆಯಾಗಿದ್ದಾರೆ. ನಾವು ಏನು ನಮ್ಮ ತಂದೆ ಇರ್ಬೋದು, ನಾನಿರ್ಬೋದು, ನಾವು ಬದುಕಿರೋ ತನಕ ಇಂಥ ನಿಷ್ಠೆನ ಉಳಿಸ್ಕೊಳ್ಳೋಕ್ಕೆ ಹಗಲು ರಾತ್ರಿ ಶ್ರಮಿಸುವ ಮುಖಾಂತರ ನಾವು ಪ್ರಾಣ ಕೊಟ್ಟು ಬೇಕಾದ್ರೂ ಕಾರ್ಯಕರ್ತನ ಉಳಿಸ್ಕೊಳ್ಳೋಂಥ ಕೆಲಸ ಖಂಡಿತ ಮಾಡ್ತೀವಿ. 2028ಕ್ಕೆ JDSನ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಇದೆ. ಇಲ್ಲ ನಿಮ್ಮ ತಂದೆಯವರು ಅಥವಾ ನೀವು, ಯಾಕಂದ್ರೆ ಸಾಕಷ್ಟು ಕಾರ್ಯಕರ್ತರು ಪ್ರಸನ್ನ ಅವ್ರು ಆಗಬೇಕು ಅಂತ ಹೇಳ್ತಾರೆ. ಈ ಒಂದು ದ್ವಂದ್ವ ಏನಿದೆ ಅದು ಕೂಡ ಕಾರ್ಯಕರ್ತರಲ್ಲಿ ಸಾಕಷ್ಟು ಇದಿದೆ ಅಂತ ವ್ಯತ್ಯಾಸ. ಕುಮಾರಣ್ಣವ್ರ ಬಗೆಹರಿಸಿದ್ರೆ ಕುಮಾರಣ್ಣ ಡಿಸೈಡ್ ಮಾಡ್ತಾರೆ, ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಕೆಲಸ ನಾವು ಖಂಡಿತ ಮಾಡ್ಕೊಂಡಿದ್ದೀವಿ. ನಿಮ್ಮ ವೈಯಕ್ತಿಕ ಸ್ಟ್ಯಾಂಡ್ ಹೇಗಿರುತ್ತೆ ಸರ್ ಕಾರ್ಯಕರ್ತರ ಜೊತೆ? ನಾನು ಈಗಾಗಲೇ 21 ವರ್ಷ 22 ವರ್ಷನೂ ಸಹ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಕಾರ್ಯಕರ್ತನಾಗಿ ಹಗಲು ರಾತ್ರಿ ಶ್ರಮಿಸುವ ಮುಖಾಂತರ ಈ ಪಕ್ಷವನ್ನು ಕಟ್ಟಂಥ ಕೆಲಸನ ಮಾಡಿದ್ದೀವಿ. ನಾವು ಕಾರ್ಯಕರ್ತರ ಜೊತೆಗೂಡಿ ಕೆಲಸವನ್ನು ಮಾಡಬೇಕು ಅನ್ನೋ ಮನಸ್ಸಿದೆ ಹೊರತು ಬೇರೆ ಇನ್ನೇನಿಲ್ಲ. ಜೊತೆಗೆ ಈ ರಾಜ್ಯದಲ್ಲಿ ನಾನಾಗಲೇ ಹೇಳ್ದಂಗೆ ರೈತರು ಉಳಿಬೇಕು. ಬರೀ ರಾಜಕಾರಣಿಗಳು ಭಾಷಣವನ್ನು ಮಾಡ್ತಾರೆ, ಈ ದೇಶದ ಬೆನ್ನೆಲುಬು ರೈತ ಅಂತ. ರೈತರಿಗೆ ಯಾವುದೇ ರೀತಿ ಸವಲತ್ತು ಸಿಗ್ತಿಲ್ಲ. ಏನಾರು ಸವಲತ್ತು ಸಿಕ್ಕಿ ರೈತರು ಒಂದು ಸ್ವಲ್ಪ ಆರ್ಥಿಕವಾಗಿ ಮುಂದೆ ಬಂದವ್ರೆ ಅಂತ ಹೇಳಿದ್ರೆ ಅದು ಕುಮಾರಣ್ಣ ಸರ್ಕಾರದಲ್ಲಿ ಮಾತ್ರ. ರೈತರು ಸಾಲ ಮನ್ನಾ ಮಾಡೋದಿರ್ಬೋದು, ರೈತರು ದುಷ್ಟರಿಗೆ ಬಲಿಯಾಗ್ದಂಗೆ ಲಾಟ್ರಿ ನಿಷೇಧ, ಸಾಲ ನಿಷೇಧ ಮಾಡೋದು ಇರ್ಬೋದು. ಒಬ್ಬ ಮುಖ್ಯಮಂತ್ರಿ ಸಾಮಾನ್ಯ ಜನಕ್ಕೂ ಕೈ ಸಿಗ್ತಾನೆ ಅಂತ ಏನಾದ್ರು ತೋರಿಸ್ಕೊಟ್ಟಿದ್ರೆ ಅದು ಕುಮಾರಣ್ಣವ್ರು ಮಾತ್ರ. ಹಾಗಾಗಿ ಅವ್ರ ಆಡಳಿತನ ಮತ್ತೊಮ್ಮೆ ಜನ 5 ವರ್ಷ ಪರಿಪೂರ್ಣವಾಗಿ ಕೊಟ್ಟು ನೋಡಬೇಕು ಅನ್ನೋ ಕೆಲಸನ ಇವತ್ತು ಮಾಡ್ತಾ ಇದ್ದೀನಿ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಣ್ಣವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗಿರ್ತಾರೆ. ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿ ಕೆಲಸ 100% ನಾವೆಲ್ಲ ಪ್ರಾಮಾಣಿಕವಾಗಿ JDS ಕೆಲಸ ಮಾಡ್ತೀವಿ. ಇದಿಷ್ಟು ಏನು ಪ್ರಸನ್ನ ಅವರ ಮಾತಾಗಿರ್ತಕ್ಕಂಥದ್ದು. ಮುಂದಿನ ಬಾರಿ ಚುನಾವಣೆಯಲ್ಲಿ JDS ಪತಾಕೆಯನ್ನು ಹಾರಿಸ್ತೀವಿ, ಹಾಗೂ ಇದೊಂದು ರೀತಿಯಾದಂತಹ ಮುಂದಿನ ವಿಧಾನಸಭಾ ಚುನಾವಣೆ ಎಚ್ಚರಿಕೆಯ ಗಂಟೆ ಅಂತಕ್ಕಂಥದ್ದು ಕೂಡ ಇವರು ಅಭಿಪ್ರಾಯ. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ SS ಮಾವತ್ತು, ನಿಮ್ಮ ಧ್ವನಿ ನ್ಯೂಸ್.